ನನ್ನ ಜೀವನದ ಅತ್ಯಂತ ಅವಮಾನಕರ ಕ್ಷಣವನ್ನು ನೆನಪಿಸುವ ಮೂಲಕ ನನ್ನ ಆಪ್ತ ಗೆಳತಿ ನನ್ನ ಸಂಬಂಧವನ್ನು ಹಾಳುಮಾಡಲು ಪ್ರಯತ್ನಿಸಿದಳು. ನಾನು ಯಾವಾಗಲೂ ನನ್ನ ತೂಕ ಮತ್ತು ಆತ್ಮವಿಶ್ವಾಸದ ಕೊರತೆಯೊಂದಿಗೆ ಹೋರಾಡುತ್ತಿದ್ದೆ. ವರ್ಷಗಳ ಕಾಲ, ಪುರುಷರಿಗೆ ನಾನು ಕೇವಲ ಒಂದು ಆಸಕ್ತಿಯ ವಸ್ತು ಅಥವಾ ಒಂದು ಜೋಕ್ ಎಂಬ ಭಾವನೆ ನನಗಿತ್ತು. ನಂತರ ಕೈಲ್‌ನನ್ನು ಭೇಟಿಯಾದೆ. ಅವನು ದಯಾಳು, ಆರೋಗ್ಯವಂತ ಮತ್ತು ನಾನು ಹೇಗಿದ್ದೇನೋ ಹಾಗೆಯೇ ನನ್ನನ್ನು ಪ್ರೀತಿಸುತ್ತಾನೆ. ವರ್ಷಗಳ ಹಿಂದೆ ನಡೆದ ಅಪಘಾತದಲ್ಲಿ ತನ್ನ ಹೆಂಡತಿ ಮತ್ತು ಮಗನನ್ನು ಕಳೆದುಕೊಂಡ ವಿಧುರ ಅವನು ನನ್ನನ್ನು ಯಾವಾಗಲೂ ತುಂಬಾ ಗೌರವದಿಂದ ನಡೆಸಿಕೊಂಡಿದ್ದಾನೆ. ಆದರೆ ನನ್ನ ಆಪ್ತ ಗೆಳತಿ ಬೆತ್‌ಗೆ ಅವನು ಕಂಡರೆ ಆಗುತ್ತಿರಲಿಲ್ಲ. ಅವನು ನನ್ನನ್ನು ಬಳಸಿಕೊಳ್ಳುತ್ತಿದ್ದಾನೆ ಅಥವಾ ನನ್ನನ್ನು ನಿಯಂತ್ರಿಸುತ್ತಿದ್ದಾನೆ ಎಂದು ನನ್ನನ್ನು ನಂಬಿಸಲು ಅವಳು ತಿಂಗಳುಗಟ್ಟಲೆ ಪ್ರಯತ್ನಿಸಿದಳು. ಒಂದು ಡಿನ್ನರ್ ಪಾರ್ಟಿಯಲ್ಲಿ ಎಲ್ಲವೂ ಸ್ಫೋಟಗೊಂಡಿತು. ನಾವು ಪೋರ್ಚ್‌ನಲ್ಲಿ ವಿಶ್ರಮಿಸುತ್ತಿದ್ದಾಗ ಕೈಲ್‌ನ ಮೃತ ಹೆಂಡತಿ ಮತ್ತು ಮಗನ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಂಡಿರುವುದನ್ನು ನಾನು ಏಕೆ ಸಹಿಸುತ್ತೇನೆ ಎಂದು ಬೆತ್ ಇದ್ದಕ್ಕಿದ್ದಂತೆ ಕೇಳಿದಳು. ನನಗೆ ತುಂಬಾ ಅವಮಾನವಾಯಿತು. ಅವಳು ಅಸಭ್ಯವಾಗಿ ವರ್ತಿಸುತ್ತಿದ್ದಾಳೆ ಮತ್ತು ಈಗಲೇ ಇಲ್ಲಿಂದ ಹೋಗಬೇಕು ಎಂದು ನಾನು ಅವಳಿಗೆ ಹೇಳಿದೆ. ಆಗ ಅವಳು ನನ್ನನ್ನು ಸಂಪೂರ್ಣವಾಗಿ ಕುಗ್ಗಿಸಲು ನಿರ್ಧರಿಸಿದಳು. ನನ್ನ ಮಾಜಿ ಪ್ರಿಯತಮನು ನನ್ನೊಂದಿಗೆ ಮಲಗುವಾಗ ನನಗೆ ಹಂದಿಯ ಮುಖವಾಡವನ್ನು ಧರಿಸಿಸಿ ಓಯಿಂಕ್ ಎಂದು ಕೂಗುವಂತೆ ಮಾಡಿದ್ದಾಗ ನಾನು ಹೇಗೆ ಒಪ್ಪಿಕೊಂಡೆನೋ ಹಾಗೆಯೇ ಈಗಲೂ ನಾನು ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದೇನೆ ಎಂದು ಅವಳು ಎಲ್ಲರ ಮುಂದೆ ಕಿರುಚಿದಳು. ಅಲ್ಲಿ ಸ್ಮಶಾನ ಮೌನ ಆವರಿಸಿತು. ಕೈಲ್ ತೀವ್ರವಾಗಿ ಕೋಪಗೊಂಡು ಕೂಡಲೇ ನಮ್ಮ ಮನೆಯಿಂದ ಹೊರಟು ಹೋಗು ಎಂದು ಅವಳ ಮೇಲೆ ಕಿರುಚಾಡಿದನು. ನಾನು ಅವನನ್ನು ಕಳೆದುಕೊಂಡೆನೆಂಬ ಆಲೋಚನೆಯಲ್ಲಿ ಕಣ್ಣೀರು ಹಾಕುತ್ತಾ ಕುಸಿದು ಬಿದ್ದೆ. ಆದರೆ ಕೈಲ್ ನನ್ನನ್ನು ತಬ್ಬಿಕೊಂಡನು. ನನ್ನ ಭೂತಕಾಲದ ಬಗ್ಗೆ ತನಗೆ ಪರವಾಗಿಲ್ಲ, ಆದರೆ ಅವಳ ಕ್ರೂರತೆ ತನಗೆ ಅಸಹ್ಯವೆಂದು ಅವನು ಹೇಳಿದನು. ಬ್ರಂಚ್ ಸಮಯದಲ್ಲಿ ನಾನು ಅವಳಿಗೆ ಕೊನೆಯ ಒಂದು ಅವಕಾಶ ನೀಡಲು ಪ್ರಯತ್ನಿಸಿದೆ, ಆದರೆ ಅವಳು ನಡೆದ ಘಟನೆಗೆ ಕೈಲ್‌ನನ್ನೇ ದೂಷಿಸಿದಳು. ಅದು ನನ್ನ ತಾಳ್ಮೆಯ ಕಟ್ಟೆಯ ಕಟ್ಟೆಯಾಗಿತ್ತು. ಅವಳು ನನ್ನ ಗೆಳತಿ ಎಂದು ನಾನು ನಂಬಿದ್ದ ಆ ಸಂಬಂಧಕ್ಕಾಗಿ ನಾನು ಈಗ ದುಃಖಿಸುತ್ತಿದ್ದೇನೆ, ಆದರೆ ಕೊನೆಗೆ ನನ್ನನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿಯನ್ನೇ ನಾನು ಆರಿಸಿಕೊಂಡಿದ್ದೇನೆ.